ಆರ್ಎಸ್ಎಸ್ ನೋಂದಾಯಿತ ಸಂಘಟನೆ ಅಲ್ಲ ಎಂಬ ವಾದ ತಳ್ಳಿ ಹಾಕಿದ ಕೋರ್ಟ್. ಪ್ರಿಯಾಂಕ್ ಖರ್ಗೆಗೆ ಮತ್ತೆ ಮುಖಭಂಗ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಾಯಿತ ಸಂಘಟನೆ ಅಲ್ಲ ಮತ್ತು ಅದರ ಸದಸ್ಯತ್ವದ ಅಧಿಕೃತ ದಾಖಲೆಗಳು ಇಲ್ಲದ ಕಾರಣ ಅದರ ಸದಸ್ಯರು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಲು ಅರ್ಹರಲ್ಲ ಎಂಬ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಾದವನ್ನ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ತಳ್ಳಿ ಹಾಕಿದೆ. ಬೆಂಗಳೂರಿನ ಆರ್ಎಸ್ಎಸ್ ಸ್ವಯಂ ಸೇವಕ ತೇಜಸ್ ಎ ಅವರು ಈ ದೂರು ದಾಖಲಿಸಿದ್ದು 2025 ಅಕ್ಟೋಬರ್ನಲ್ಲಿ ಪ್ರಿಯಾಂಕ್ ಖರ್ಗೆ, ಮೊಹಮ್ಮದ್ ನಲಪಾಡ್ ಮತ್ತು ದಿನೇಶ್ ಗುಂಡೂರಾವ್ ಎಂದಿದ್ದ ಹೇಳಿಕೆಗಳು ಸುಳ್ಳು, ಆಧಾರರಹಿತ ಹಾಗೂ ಆರ್ಎಸ್ಎಸ್ ಮತ್ತು ಅದರ ಸದಸ್ಯರು ಹಾಗೂ ಚಟುವಟಿಕೆಗಳಿಗೆ ಮಾನಹಾನಿ ಉಂಟು ಮಾಡುವಂತಿದೆ ಎಂದು ಆರೋಪಿಸಿದ್ದರು. ಈ ಆರೋಪಕ್ಕೆ ಗೃಹ ಸಚಿವ ಖರ್ಗೆ ಅವರು ಆರ್ಎಸ್ಎಸ್ ನೋಂದಾಯಿತ ಸಂಘಟನೆ ಅಲ್ಲ ಮತ್ತು ಅದರ ಸದಸ್ಯತ್ವದ ಅಧಿಕೃತ ದಾಖಲೆಗಳಿಲ್ಲದಿರುವುದರಿಂದ ಅದರ ಪರವಾಗಿ ಯಾವುದೇ ವ್ಯಕ್ತಿ ಕ್ರಿಮಿನಲ್ ಮಾನನಷ್ಟ ದೂರು ದಾಖಲಿಸಲು ಕಾನೂನುಬದ್ಧ ಹಕ್ಕು ಹೊಂದಿಲ್ಲ ಎಂದು ಖರ್ಗೆ ವಾದಿಸಿದರು. ಈ ವಾದವನ್ನು ತಳ್ಳಿ ಹಾಕಿದ ನ್ಯಾಯಾಲಯ, ಆರೋಪಿಗಳು ಒಂದೆಡೆ ಆರ್ಎಸ್ಎಸ್ ಹಾಗೂ ಅದರ ಸದಸ್ಯರ ಅಸ್ತಿತ್ವವನ್ನು ಒಪ್ಪಿಕೊಂಡು ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಮತ್ತೊಂದೆಡೆ ದೂರು ವಿಚಾರಣೆಗೆ ಬಾರದಂತೆ ಮಾಡಲು ಅಂತಹ ಸದಸ್ಯರ ಅಸ್ತಿತ್ವವನ್ನೇ ನಿರಾಕರಿಸುತ್ತಾರೆ ಅಂತ ಹೇಳಿದೆ. ಆರೋಪಿಗಳಿಗೆ ಒಂದೇ ವೇಳೆ ಪರಸ್ಪರ ಎರಡು ವಿರುದ್ಧವಾದ ನಿಲುವುಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ. ಒಂದು ಕಡೆ ಅವರು ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳಲು ಆರ್ಎಸ್ಎಸ್ ಹಾಗೂ ಅದರ ಸದಸ್ಯರನ್ನ ಉಲ್ಲೇಖಿಸುತ್ತಾರೆ, ಇನ್ನೊಂದು ಕಡೆ ದೂರು ವಿಚಾರಣೆಗೆ ಬಾರದಂತೆ ಮಾಡಲು ಅಂತಹ ಸದಸ್ಯರ ಅಸ್ತಿತ್ವವನ್ನೇ ನಿರಾಕರಿಸುತ್ತಾರೆ ಎಂದು ನ್ಯಾಯಾಲಯ ಹೇಳಿದೆ. ಆರ್ಎಸ್ಎಸ್ ಸ್ವಯಂ ಸೇವಕರ ಚಟುವಟಿಕೆಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎನ್ನಲಾದ ಆರೋಪವೇ ಸಂಘಟನೆಯೊಂದಿಗೆ ಗುರುತಿಸಬಹುದಾದ ವ್ಯಕ್ತಿಗಳು ಇದ್ದಾರೆ ಅನ್ನುವುದನ್ನು ತೋರಿಸುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ.